ವೆರಿ ಗುಡ್ ಮಾರ್ನಿಂಗ್. ಕೆಲಸ ಮತ್ತು ಶಕ್ತಿಯ ಮೇಲೆ ಥಿಯರಾಟಿಕಲ್ ಚಾಪ್ಟರ್ಸ್ ಮಾಡ್ಲಿಕ್ಕಾಗಿರ್ಲಿಲ್ಲ, ಬಟ್ ಅದರಲ್ಲಿರುವಂತಹ ಟೆಕ್ಸ್ಟ್ ಬುಕ್ ಮಿಡಲ್ ಕ್ವಶನ್ ಆನ್ಸರ್ಸ್ ಕೆಲವುದನ್ನ ಬಿಡಿಸುವಂತ ಪ್ರಯತ್ನ ಮಾಡಿದ್ದೀನಿ. ಹಾಗಾದ್ರೆ ಯಾವ್ದನ್ನ ಬಿಡಿಸಿದೀನಿ ಅದನ್ನ ಸ್ಕಿಪ್ ಮಾಡ್ತಾ ನಾವೇನ್ ಮಾಡೋಣ ಅಂದ್ರೆ ಕೆಲಸ ಮತ್ತು ಶಕ್ತಿಯನ್ನ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಈ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿದಂತ ಚಂದ್ರಶೇಖರ್ ಕೆ.ಸಿ. ಸರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಕೆಲಸದ ವೈಜ್ಞಾನಿಕ ಪರಿಕಲ್ಪನೆ. ಕಾಯದ ಮೇಲೆ ಬಲ ಪ್ರಯೋಗ ಮಾಡಿದಾಗ ಕಾಯದ ಸ್ಥಾನದಲ್ಲಿ ಆಗುವ ಬದಲಾವಣೆಯನ್ನ ಕೆಲಸ ಎನ್ನುವರು. ಉದಾಹರಣೆಗೆ ಹುಡುಗಿಯೊಬ್ಳು ಏನಪ್ಪಾ ಅಂದ್ರೆ ಕೈಗಾಡಿಯನ್ನು ಎಳೆಯುವಾಗ ಅಥವಾ ಸ್ವಲ್ಪ ದೂರ ಚಲಿಸಿದಾಗ ಅಥವಾ ಕೈಗಾಡಿಯ ಮೇಲೆ ಬಲ ಪ್ರಯೋಗಿಸಿದಾಗ, ಕೈಗಾಡಿಯನ್ನ ಸ್ಥಳಾಂತರಗೊಳಿಸಿದಾಗ ಈ ಎಲ್ಲಾ ಕೇಸ್ಗಳಲ್ಲಿ ಕೆಲಸ ನಡೆದಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಕೆಲಸ ನಡೆಯಲು ಎರಡು ನಿಬಂಧನೆಗಳಿದಾವೆ. ಒಂದು, ಕಾಯದ ಮೇಲೆ ಬಲ ಪ್ರಯೋಗ ಆಗಿರ್ಬೇಕು. ಕಾಯದ ಮೇಲೆ ಬಲ ಪ್ರಯೋಗ ಆದ್ರೆ ಅಷ್ಟೇ ಸಾಲೋದಿಲ್ಲ, ಕಾಯ ತನ್ನ ಸ್ಥಾನವನ್ನ ಬದಲಿಸಿರ್ಬೇಕು. ಅವಾಗ ಮಾತ್ರ ಕೆಲಸ ನಡೆದಿದೆ ಅಂತ ಹೇಳಿಕ್ ಸಾಧ್ಯ ಇದೆ, ಅವರ ಕೆಲಸ ನಡೆದಿಲ್ಲ. ಹಾಗಾದ್ರೆ ಸ್ಥಿರ ಬಲದಿಂದ ನಡೆದ ಕೆಲಸ, ಅದ ಕೆಲಸವನ್ನ ಅರ್ಥೈಸಿಕೊಳ್ಳಲು ನಾವು ಸ್ಥಾನ ಪಲ್ಲಟದ ದಿಕ್ಕಿನಲ್ಲಿ ಪ್ರಯೋಗಿಸಿದ ಬಲವನ್ನ ತಿಳ್ಕೊಳ್ಳೋಣ. ಒಂದು ಟೇಬಲ್ ಇದೆ, ಒಂದು ಟೇಬಲ್ ಮೇಲೆ ಎರಡು ಇಟ್ಟಿಗೆಗಳನ್ನು ಇಡಲಾಗಿದೆ ಅಂತ ಇಟ್ಕೊಳ್ಳೋಣ. ಒಂದು ಇಟ್ಟಿಗೆಯನ್ನ ಜೋರಾಗಿ ತಳ್ಳಿದಂತ ಇಟ್ಟಿಗೆ ಏನಪ್ಪಾ ಅಂದ್ರೆ ಟೇಬಲ್ ಮೇಲೆ ಚಲಿಸ್ತಾ ಇನ್ನೊಂದು ಇಟ್ಟಿಗೆ ಡಿಕ್ಕಿ ಹೊಡಿತದ, ಹೌದಾ? ಹಂಗಾದ್ರೆ ಇಲ್ಲೇನಾಗಿದೆ ಅಂದ್ರೆ ಕಾಯ ಒಂದು ಏನಪ್ಪಾ ಅಂದ್ರೆ ಸ್ಥಿರ ಬಲದಿಂದ ಚಲಿಸ್ತಾ ಇದೆ, ಚಲಿಸಿ ಹೋಗಿ ಡಿಕ್ಕಿ ಹೊಡಿತಾ ಇದೆ ಅಂತ ಅರ್ಥ. ಹಂಗಾದ್ರೆ ಕಾಯದ ಮೇಲೆ ಸ್ಥಿರ ಬಲ ಯಾವುದು? ಎಫ್ ಅಂತ ವರ್ತಿಸ್ತಾ ಇದೆ. ಆಮೇಲೆ ಎಸ್ ಏನಪ್ಪಾ ಅಂದ್ರೆ ನಿರ್ದಿಷ್ಟ ದೂರದವರೆಗೆ, ಇಲ್ಲಿಂದ ಇಲ್ಲಿಯವರೆಗೆ, ಹೌದಾ? ಏನಪ್ಪಾ ಅಂದ್ರೆ ಕಾಯ ಚಲಿಸ್ತು, ಎಸ್ ನಿರ್ದಿಷ್ಟವಾದ ದೂರದವರೆಗೆ ಕಾಯುವು ಬಲದ ದಿಕ್ಕಿನಲ್ಲಿ ಸ್ಥಳಾಂತರಗೊಂಡಿದೆ ಅಂತ ಅರ್ಥ ಮಾಡ್ಕೊಳ್ತೀವಿ. ಡಬ್ಲ್ಯೂ ಏನಪ್ಪಾ ಅಂದ್ರೆ ಕೆಲಸ. ಹಂಗಾದ್ರೆ ಮಾಡಿದ ಕೆಲಸ, ಬಲ ಪ್ರಯೋಗಿಸಿದಂತ ಬಲ, ಆಮೇಲೆ ಯಾವ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದ ಬಲದ ದಿಕ್ಕಿನಲ್ಲೇ ಕಾಯ ಹೊಂದಿದಂತ ಸ್ಥಾನ ಪಲ್ಲಟ, ಇವೆರಡೂದ್ರ ಗುಣಲಬ್ಧವನ್ನೇ ನಾವೇನ್ ಮಾಡ್ಬೋದು ಅಂದ್ರೆ ಕೆಲಸ ಅಂತ ವ್ಯಾಖ್ಯಾನಿಸಬಹುದು. ಹಾಗಾದ್ರೆ ಕೆಲಸ ಇಸ್ ಈಕ್ವಲ್ ಟು ಬಲ ಇಂಟು ಸ್ಥಾನ ಪಲ್ಲಟ. ಕೆಲಸವನ್ನ ಡಬ್ಲ್ಯೂ ಅನ್ನು ಸಂಕೇತ ಗುರುತಿಸ್ತೀವಿ, ಬಲವನ್ನ ಎಫ್ ಅನ್ನು ಸಂಕೇತ ಗುರುತಿಸ್ತೀವಿ, ಸ್ಥಾನ ಪಲ್ಲಟವನ್ನ ಎಸ್ ಡಿಸ್ಪ್ಲೇಸ್ಮೆಂಟ್, ಹೌದಾ, ಗುರುತಿಸ್ತೀವಿ. ಆದ್ದರಿಂದ ಕಾಯದ ಮೇಲೆ ಪ್ರಯೋಗವಾದಂತಹ ಬಲ, ಕಾಯದ ಏನಪ್ಪಾ ಅಂದ್ರೆ ಬಲ ಪ್ರಯೋಗವಾದ ದಿಕ್ಕಿನಲ್ಲಿ ಕಾಯ ಚಲಿಸಿದೆ ಅಂದ್ರೆ ಇವೆರಡರ ಗುಣಲಬ್ಧವನ್ನೇ ನಡೆದ ಕೆಲಸ ಅಂತ ಹೇಳ್ಬಹುದು. ಹಾಗಾದ್ರೆ ಕೆಲಸದ ಪರಿಮಾಣವನ್ನ ಮಾತ್ರ ಏನಪ್ಪಾ ಅಂದ್ರೆ ಹೊಂದಿದೆ, ದಿಕ್ಕನ್ನ ಇಲ್ಲ. ಕೆಲಸ ಪರಿಮಾಣ ಮತ್ತು ದಿಕ್ಕು ಎರಡನ್ನು ಹೊಂದಿದೆ, ಯಾಕಂದ್ರೆ ಕಾಯ ಒಂದು ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಹಂಗಾದ್ರೆ ಏನಪ್ಪಾ ಅಂದ್ರೆ ಒಂದು ಕಾಯದ ಮೇಲೆ 1 ನ್ಯೂಟನ್ ಬಲ ಪ್ರಯೋಗ ಆಗ್ತಾ ಇದೆ, ಕಾಯ ಏನಾಗಿದೆ ಅಂದ್ರೆ 1 ಮೀಟರ್ ಚಲಿಸಿದೆ. ಹಾಗಾದ್ರೆ ಅಲ್ಲಿ ನಡೆದಂತ ಕೆಲಸ 1 ನ್ಯೂಟನ್ ಮೀಟರ್ ಅಥವಾ ಅದನ್ನ ನ್ಯೂಟನ್ ಮೀಟರ್ನ ನಾವು ಜೌಲ್ ಅಂತ, ಕೆಲಸವನ್ನ ಜೌಲಲ್ಲೂ ಕೂಡ ಹೇಳ್ತೀವಿ, ಹೌದಾ? ಜೌಲಲ್ಲೂ ವ್ಯಕ್ತಪಡಿಸಬಹುದು. 1 ಜೂಲ್ ಅಂದ್ರೆ 1 ನ್ಯೂಟನ್ ಬಲವನ್ನ ಕಾಯವೊಂದರ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯವು 1 ಮೀಟರ್ ದೂರವನ್ನ ಕ್ರಮಿಸಿದೆ ಅಂದ್ರೆ ಆಗುವ ಕೆಲಸ 1 ಜೌಲ್. ಇನ್ನ 5 ನ್ಯೂಟನ್ ನಷ್ಟು ಬಲ ಕಾಯವೊಂದರ ಮೇಲೆ ಪ್ರಯೋಗಿಸಿದೆ, ಬಲದ ದಿಕ್ಕಿನಲ್ಲಿ 2 ಮೀಟರ್ ನಷ್ಟು ದೂರ ಏನಾಗಿದೆ ಅಂದ್ರೆ ಕಾಯ ಚಲಿಸಿದೆ. ಸ್ಥಾನ ಬದಲಾವಣೆಯಾಗುವವರೆಗೂ ಬಲ ಕಾಯದ ಮೇಲೆ ಪ್ರಯೋಗಿಸಲ್ಪಟ್ಟಿದ್ರೆ ನಡೆದ ಕೆಲಸ ಎಷ್ಟು ಅಂತ ಕೇಳ್ತಾರೆ. ವೆರಿ ಸಿಂಪಲ್, ಹೌದಾ? ಡಬ್ಲ್ಯೂ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎಫ್ ಕೊಟ್ಟಿದ್ದಾನೆ ಎಷ್ಟು? 5 ನ್ಯೂಟನ್, ಎಸ್ ಕೊಟ್ಟಿದ್ದಾನೆ ಎಷ್ಟು? 2 ಮೀಟರ್. ಹಂಗಾರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಫಾರ್ಮುಲಾದಲ್ಲಿ ಎಫ್ ಮತ್ತು ಎಸ್ ಗಳ ಬೆಲೆಯನ್ನು ಹಾಕಿ ಎರಡೂದನ್ನು ಇಂಟು ಮಾಡಿದಾಗ ನಮ್ಗೆ 10 ನ್ಯೂಟನ್ ಮೀಟರ್ ಬರ್ತದೆ ಅಥವಾ 10 ಜೌಲ್ ಬರ್ತದೆ. ವೆರಿ ಸಿಂಪಲ್ ಆದಂತಹ 1 ಅಂಕಕ್ಕೆ ಅಥವಾ 2 ಅಂಕಕ್ಕೆ ಎಕ್ಸಾಮ್ ಅಲ್ಲಿ ಕೇಳಬಹುದಾದಂತ ಲೆಕ್ಕ. ಇನ್ ನೆಕ್ಸ್ಟ್ ಅದೇ ತರ ಮತ್ತೊಂದು ಲೆಕ್ಕ ಕೊಟ್ಟಿದ್ದಾರೆ. ಒಂದು ಕಾಯದ ಮೇಲೆ 7 ನ್ಯೂಟನ್ ನಷ್ಟು ಬಲ ವರ್ತಿಸುತ್ತಿದೆ, ಬಲದ ದಿಕ್ಕಿನಲ್ಲಿ ಅದರ ಸ್ಥಾನ ಪಲ್ಲಟ 8 ಮೀಟರ್. ಇದನ್ನು ಕಾಯದ ಮೇಲೆ ಸ್ಥಾನ ಪಲ್ಲಟದಕ್ಕೂ ವರ್ತಿಸಿದ ಬಲವೆಂದು ತೆಗೆದುಕೊಳ್ಳೋಣ. ಇಲ್ಲಿ ನಡೆದ ಕೆಲಸ ಸೇಮ್ ಅದೇ ಫಾರ್ಮುಲಾ, ಯಾವುದು? ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಎಸ್. ಏನ್ ಕಂಡಿಡಿ ಅಂತ ಹೇಳಿದಾರೆ? ಡಬ್ಲ್ಯೂ ನ ಕಂಡಿಡಿ ಅಂತ ಹೇಳಿದಾರೆ, ಕೆಲಸವನ್ನು ಕಂಡಿಡಿ ಅಂತ ಹೇಳಿದಾರೆ. ಕಾಯದ ಮೇಲೆ ಪ್ರಯೋಗಿಸಿದ ಬಲ ಎಷ್ಟು? 7 ನ್ಯೂಟನ್. ಆಮೇಲೆ ಕಾಯ ಚಲಿಸಿದ ದೂರ ಅಂತ ಎಷ್ಟು? 8 ಮೀಟರ್. ಹಂಗಾರೆ 7 ಇಂಟು 8 56 ನ್ಯೂಟನ್ ಪರ್ ಮೀಟರ್ ಅಥವಾ 56 ಜೌಲ್. ಹಾಗಾದ್ರೆ ಸ್ಥಾನ ಪಲ್ಲಟದ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗವಾಗಿದ್ರೆ ಅಲ್ಲಿ ಕೆಲಸ ಋಣಾತ್ಮಕವಾಗಿ ನಡೆದಿದೆ ಅಂತ ಹೇಳ್ತೀವಿ. ಸ್ಥಾನ ಪಲ್ಲಟದ ದಿಕ್ಕಿನಲ್ಲಿಯೇ ಏನಪ್ಪಾ ಅಂದ್ರೆ ಬಲ ಪ್ರಯೋಗವಾಗಿದೆ ಅಂದ್ರೆ ಅದನ್ನ ಎಂತ ಕೆಲಸ ಅಂತ ಹೇಳ್ತೀವಿ? ಧನಾತ್ಮಕ ಕೆಲಸ. ಕೆಲವು ಸನ್ನಿವೇಶಗಳಲ್ಲಿ ಇದು ಇಂಪಾರ್ಟೆಂಟ್ ಬರ್ತದೆ, ಒಂದ್ ಸ್ವಲ್ಪ ಇದ್ರ ಕಡೆ ಗಮನ ಇರ್ಲಿ.
ಯಾವಾಗ ಧನಾತ್ಮಕ ಯಾವಾಗ ಋಣಾತ್ಮಕ ಅನ್ನುವಂತ ಅಂಶಗಳು, ಹೌದಾ, ಅವಶ್ಯಕತೆ ಅನ್ನಿಸದೇ ಇರೋದನ್ನ ನಾನು ಡಿಸ್ಕಸ್ ಮಾಡೋದಿಲ್ಲ. ಹಾಗಾದ್ರೆ ಸ್ಥಾನ ಪಲ್ಲಟದ ವಿರುದ್ಧ ದಿಕ್ಕಿನಲ್ಲೇ ಬಲ ಪ್ರಯೋಗವಾಗಿದ್ರೆ ನಡೆದ ಕೆಲಸ ಏನಾಗಿರ್ತದ, ಋಣಾತ್ಮಕವಾಗಿರ್ತದ. ಸ್ಥಾನ ಪಲ್ಲಟದ ದಿಕ್ಕಿನಲ್ಲೇ ಬಲ ಪ್ರಯೋಗವಾದ್ರೆ ನಡೆದ ಕೆಲಸ ಏನಾಗಿರ್ತದ, ಧನಾತ್ಮಕವಾಗಿರ್ತದ. ಉದಾಹರಣೆಗೆ ಯಾವಾಗ ಧನಾತ್ಮಕ ಯಾವಾಗ ಋಣಾತ್ಮಕ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಕಾಯವನ್ನ ಮೇಲಕ್ಕೆತ್ತಿದಾಗ ಕಾಯದ ಮೇಲೆ ಪ್ರಯೋಗಿಸಿದ ಬಲದಿಂದಾಗಿ ಕೆಲಸ ನಡೆದಿದೆ. ಹಂಗಾರೆ ಕಾಯ ಏನಾಗಿದೆ, ಮೇಲ್ಮುಖವಾಗಿ ಚಲಿಸುತ್ತಿದೆ. ಕಾಯದ ಮೇಲೆ ಪ್ರಯೋಗಿಸಿದ ಬಲ ಅದು ಚಲಿಸಿದ ದೂರದ ದಿಕ್ಕಿನಲ್ಲಿಯೇ ಇದೆ. ಆದಾಗ್ಯೂ ಕಾಯದ ಮೇಲೆ ಗುರುತ್ವಾಕರ್ಷಣ ಬಲ ವರ್ತಿಸ್ತದ. ಹಂಗಂತೇಳಿ ನೆಗೆಟಿವ್ ಅಂತ ತೊಳಂಗಿಲ್ಲ, ಹೌದಾ. ಯಾವ ದಿಕ್ಕಿನಲ್ಲಿ ಬಲ ಪ್ರಯೋಗಿಸ್ತಾ ಇದೆಯೋ ಅದೇ ದಿಕ್ಕಿನಲ್ಲಿ ಕಾಯ ಚಲಿಸಿದೆ ಅಂದ್ರೆ ಅದು ಧನಾತ್ಮಕ ಕೆಲಸ, ಹೌದಾ. ಆಮೇಲೆ ಋಣಾತ್ಮಕ ಕೆಲಸ ಏನಪ್ಪಾ ಅಂದ್ರೆ ಸ್ಥಾನ ಪಲ್ಲಟದ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗವಾಗಿದ್ರೆ ನಡೆದ ಕೆಲಸ ಋಣಾತ್ಮಕ ಅಂತ ಹೇಳ್ತೀವಿ, ಹೌದಾ. ಸ್ಥಾನ ಪಲ್ಲಟದ ವಿರುದ್ಧ ದಿಕ್ಕಿನಲ್ಲಿ, ಫಾರ್ ಎಕ್ಸಾಂಪಲ್ ಒಂದ್ ಜೋರ್ ಗೋಡೆ ಒಂದ್ ಸ್ಪ್ರಿಂಗ್ ಹಾಕಿದೆ ಅಂತ ತಿಳ್ಕೊಡ್ರಿ, ಜೋರಾಗಿ ಒತ್ತೀವಿ, ಹಂಗಾದ್ರೆ ಸ್ಪ್ರಿಂಗ್ ಮತ್ತೆ ಮುಮ್ಮುಖವಾಗಿ ಚಲಿಸ್ತದೆ. ಹಂಗಾದ್ರೆ ಪ್ರಯೋಗಿಸಿದಂತ ಬಲದ ವಿರುದ್ಧ ದಿಕ್ಕಿಗೆ ಏನಾಗ್ತಾ ಇದೆ ಅಂದ್ರೆ ಕಾಯ ಚಲಿಸ್ತಾ ಇದೆ, ಋಣಾತ್ಮಕ ಕೆಲಸ. ಭೂಮಿಯ ಮೇಲಿರುವಂತಹ 15 kg ತೂಕದ ಹೊರೆಯೊಂದನ್ನ ಕೂಲಿ ಮೇಲೆತ್ತಾನೆ. ಅದನ್ನ ಭೂಮಿಯಿಂದ 1.5 ಎತ್ತರದಲ್ಲಿ ತನ್ನ ತೆರೆಯ ಮೇಲೆ ಇಟ್ಕೊಳ್ತಾನೆ. ಆ ಹೊರೆಯ ಮೇಲೆ ಅವನಿಂದ ಆದಂತ ಕೆಲಸವನ್ನ ಲೆಕ್ಕ ಮಾಡ್ರಿ ಅಂತ ಹೇಳಿದಾರೆ. ತೂಕ ಎಷ್ಟಿದೆ, 15 kg. ಎಷ್ಟು ಮೇಲೆ ಎತ್ತಿದಾನ, 1.5 ಮೀಟರ್. ಹಂಗಾರೆ W=F × S ಕೆಲಸವನ್ನು ಕಂಡುಹಿಡ್ಲಿಕ್ಕೆ. ಆದ್ರೆ ಇಲ್ಲಿ ಎಫ್ ಕೊಟ್ಟಿಲ್ಲ, ಬಲ ಎಲ್ಲೋ ಲೆಕ್ಕದಲ್ಲಿ ಕೊಟ್ಟಿಲ್ಲ ಅಲ್ಲ. ಹಂಗಾದ್ರೆ ನಮ್ಗೆ ಈಗಾಗ್ಲೇ ಚಾಪ್ಟರ್ನ ಅಭ್ಯಾಸ ಮಾಡ್ಬೇಕಾದ್ರೆ ಒಂದು ಸೂತ್ರವನ್ನ ಅಭ್ಯಾಸ ಮಾಡಿದೀವಿ. ಏನ್ ಸೂತ್ರಪ್ಪ ಅಂದ್ರೆ ಗೊತ್ತಿಲ್ಲ, ಒಂದೇ ನಿಮಿಷ. ನೋಡ್ರಿ, ಇಲ್ಲಿ ಎಫ್ ಕೊಟ್ಟಿಲ್ಲ ಅಂದ್ರೆ ನಾವು ಎಫ್ ಕಂಡು ಹಿಡ್ಕೋಬೇಕು. ನಮ್ಗೆ ಆಲ್ರೆಡಿ ಕೊಡ್ತಿದೆ ಏನು, F=ma ಅಂತ. F=ma ಅಂತ, ಹೌದಾ. ನ್ಯೂಟನ್ನ ಚಲನೆಯ ಎರಡನೇ ನಿಯಮದ ಪ್ರಕಾರ. ಹಾಗಾದ್ರೆ ಇದನ್ನೇ ನಾವೇನ್ ಮಾಡಿದ್ವಿ ಅಂದ್ರೆ F=mg ಅಂತಾನು ಬರ್ಕೊಂಡಿದೀವಿ. F=mg. ಯಾಕೆ, ವೇಗೋತ್ಕರ್ಷ ಗುರುತ್ವ ವೇಗೋತ್ಕರ್ಷ ಎರಡು ಒಂದೇ. ಹಂಗಾದ್ರೆ ಕಾಯದ ರಾಶಿಯನ್ನು ಕೊಟ್ಟಿದ್ದಾರೆ, ಎಲ್ಲಿ 15 kg ತೂಕವನ್ನು ಕೊಟ್ಟಿದ್ದಾರೆ. ನಮಗೆ ಗುರುತ್ವ ವೇಗೋತ್ಕರ್ಷ ಜಿ ಯ ಬೆಲೆ ಗೊತ್ತಿದೆ, ಎಷ್ಟಿದೆ, 9.8 m/s² ಆದ್ರೂ ತಗೊಳ್ರಿ, ಅಥವಾ ರೌಂಡ್ ಫಿಗರ್ಗೆ 10 m/s² ಆದ್ರೂ ತಗೊಳ್ರಿ, ನಡೀತದೆ. ಹಂಗಾದ್ರೆ ಮೊದಲು mg ಅನ್ನ ಕಂಡು ಹಿಡ್ಕೋಬೇಕು. fg ನೋಡ್ರಿ, F=mg × S ಮಾಡ್ತೀವಿ. ಹಂಗಾರೆ 15 kg × 10 m/s² ಇಂಟು ಹೊರೆಯನ್ನ ಎಷ್ಟು ಎತ್ತರಕ್ಕೆ ಎತ್ತಿದಾನ, 1.5 ಮೀಟರ್. ಹಾಗಾದ್ರೆ 225 kg × m/s² ಅಥವಾ 225 Nm/m ಅಥವಾ 225 ಜೌಲ್. ಇದೇನಪ್ಪಾ ಅಂದ್ರೆ ನಡೆದ ಕೆಲಸ. ವೆರಿ ಸಿಂಪಲ್ ಇದೆ, ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇಲ್ಲಿ. ನೆಕ್ಸ್ಟ್, ಕೆಲಸ ನಡೆದಿದೆ ಎಂದು ಯಾವಾಗ ಹೇಳಬಹುದು? ಕೆಲಸ ನಡೆದಿದೆ ಎಂದು ಯಾವಾಗ ಹೇಳಿಕ್ ಸಾಧ್ಯ ಇದೆ ಅಂದ್ರೆ ಕಾಯದ ಮೇಲೆ ಬಲ ಪ್ರಯೋಗವಾಗಿರ್ಬೇಕು. ಕಾಯವು, ಹೌದಾ, ಬಲ ಪ್ರಯೋಗವಾದ ದಿಕ್ಕಿನಲ್ಲೇ ಚಲಿಸಿರ್ಬೇಕು, ಅಥವಾ ಅದರ ವಿರುದ್ಧ ದಿಕ್ಕಿಗೆ ಚಲಿಸಿದ್ರು ಏನು ಸಮಸ್ಯೆ ಇಲ್ಲ, ಆದ್ರೆ ಕೆಲಸ ನಡೆದಿದೆ ಅಂತ ಹೇಳ್ಬಹುದು. ಅದು ಧನಾತ್ಮಕ ಋಣಾತ್ಮಕ ಹೇಳಿದೆ. ಒಂದು ಕಾಯದ ಮೇಲೆ ಅದರ ಸ್ಥಾನ ಪಲ್ಲಟದ ದಿಕ್ಕಿನಲ್ಲಿ ಪ್ರಯೋಗವಾದಾಗ ನಡೆದ ಕೆಲಸ ಉಕ್ತಿಯೊಂದನ್ನು ಬರೆಯಿರಿ. ಕಾಯವೊಂದರ ಮೇಲೆ ಸ್ಥಿರ ಬಲ F ಪ್ರಯೋಗಿಸಲ್ಪಡಲಿ. S ನಿರ್ದಿಷ್ಟ ದೂರದವರೆಗೆ ಕಾಯವು ಬಲದ ದಿಕ್ಕಿನಲ್ಲಿ ಸ್ಥಳಾಂತರಗೊಂಡಿರಲಿ. W ಮಾಡಿದಂತ ಕೆಲಸವಾಗಿರಲಿ. ಆದ್ದರಿಂದ ಮಾಡಿದ ಕೆಲಸವು ಬಲ ಇಂಟು ಸ್ಥಾನ ಪಲ್ಲಟದ ಗುಣಲಬ್ಧವಾಗಿರ್ತದೆ. ಹಂಗಾರೆ ನಡೆದ ಕೆಲಸ ಬಲ ಇಂಟು ಸ್ಥಾನ ಪಲ್ಲಟ, W=F × S. ಆದ್ದರಿಂದ ಕಾಯದ ಮೇಲೆ ಪ್ರಯೋಗವಾದ ಬಲದಿಂದ ಕೆಲಸವು ಬಲದ ಪರಿಮಾಣ ಮತ್ತು ಬಲದ ದಿಕ್ಕಿನಲ್ಲಿ ಕಾಯವು ಚಲಿಸಿದ ದೂರಗಳ ಗುಣಲಬ್ಧಕ್ಕೆ ಸಮನಾಗಿರ್ತದೆ. ಕೆಲಸ
ಇನ್ನ ವ್ಯಾಖ್ಯಾನಿಸಿ. ಒಂದು ಜೌಲ್ ಕೆಲಸ. ಒಂದು ನ್ಯೂಟನ್ ಬಲವನ್ನ ಕಾಯವೊಂದರ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯ 1 ಮೀಟರ್ ಕ್ರಮಿಸಿದಾಗ ಆಗುವ ಕೆಲಸವನ್ನ ಒಂದು ಜೌಲ್ ಅಂತ ಕರಿತೀವಿ. ಹಂಗಾರೆ ಒಂದು ಜೊತೆ ಎತ್ತುಗಳು ನೇಗಿಲ ಮೇಲೆ 14 ಮೀಟರ್, ಇದನ್ನ ಆಲ್ರೆಡಿ ಬೋರ್ಡ್ ಮೇಲೆ ಬಿಡಿಸಿ ತೋರಿಸ್ತಿದ್ದೀನಿ, ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ. ಏನಪ್ಪಾ ಅಂದ್ರೆ ಬಲವನ್ನ ಕೊಟ್ಟಿದ್ದಾರೆ, ಚಲಿಸಿದ ದೂರವನ್ನು ಕೊಟ್ಟಿದ್ದಾರೆ, ಕೆಲಸವನ್ನ ಕಂಡುಹಿಡಿಯಬೇಕಾಗಿದೆ. ಕೆಲಸ ಬಲ ಇಂಟು ಸ್ಥಾನಪಲ್ಲಟ. ಹಂಗಾರೆ ಎಫ್ ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರೆ, 221 Nm/m ಅಥವಾ 2100 ಜೌಲ್. ಇನ್ನ ಶಕ್ತಿ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ. ಕೆಲಸ ಮಾಡಿದ ಕಾಯವು ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ. ಯಾವ ಕಾಯದ ಮೇಲೆ ಕೆಲಸ ಮಾಡಲ್ಪಟ್ಟಿದೆಯೋ ಆ ಕಾಯ ಶಕ್ತಿಯನ್ನ ಪಡೆಯುತ್ತದೆ. ಹೊಂದಿರುವ ಶಕ್ತಿಯನ್ನು ಅದರ ಕೆಲಸ ಮಾಡುವ ಸಾಮರ್ಥ್ಯದಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಅಳೆಯಬಹುದು. ಕೆಲಸದ ಏಕಮಾನ ಶಕ್ತಿಯ ಏಕಮಾನನೇ ಆಗಿರ್ತದೆ. ಹಂಗಾದ್ರೆ ಕೆಲಸದ ಏಕಮಾನ ಮತ್ತು ಶಕ್ತಿಯ ಏಕಮಾನಗಳು ಯಾವುವು? ಜೌಲ್. ಹಂಗಾದ್ರೆ 1 ಕಿಲೋ ಜೌಲ್ ಅಂದ್ರೆ ಎಷ್ಟು? 1000 ಜೌಲು. ಶಕ್ತಿಯನ್ನ ಹೊಂದಿರುವ ಕಾಯ ಹೇಗೆ ಕೆಲಸ ಮಾಡುತ್ತದೆ? ಶಕ್ತಿಯನ್ನ ಹೊಂದಿರುವ ಕಾಯು ಇನ್ನೊಂದು ಕಾಯದ ಮೇಲೆ ಬಲ ಪ್ರಯೋಗ ಮಾಡಬಲ್ಲದು. ಈ ಕ್ರಿಯೆ ನಡೆದಾಗ ಶಕ್ತಿಯು ಮೊದಲಿನ ಕಾಯದಿಂದ ನಂತರದ ಕಾಯಕ್ಕೆ ವರ್ಗಾವಣೆ ಆಗ್ತದ. ಎರಡನೇ ಕಾಯ ಶಕ್ತಿಯನ್ನ ಪಡೆದಿರುವುದರಿಂದ ಅದು ಚಲಿಸ್ತದ ಮತ್ತು ಕೆಲಸ ನಡೀತದ. ಇನ್ನ ಶಕ್ತಿಯ ರೂಪಗಳು. ಶಕ್ತಿಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಮುಖ್ಯವಾಗಿ ಹಲವಾರು ಶಕ್ತಿಯ ರೂಪಗಳಾಗಿ ಪರಿವರ್ತಿಸ್ತೀವಿ. ಅದಕ್ಕೆ ನಮಗೆ ಬೇಕಾದಂತ ಮುಖ್ಯವಾದ ಶಕ್ತಿ ಅಂದ್ರೆ ಯಾಂತ್ರಿಕ ಶಕ್ತಿ, ಪ್ರಚಂಡ ಶಕ್ತಿ ಮತ್ತು ಚಲನ ಶಕ್ತಿಗಳ ಮೊತ್ತವನ್ನೇ ನಾವೇನ್ ಕರಿತೀವಪ್ಪ ಅಂದ್ರೆ ಯಾಂತ್ರಿಕ ಶಕ್ತಿ. ಇನ್ನು ಉಷ್ಣ ಶಕ್ತಿ, ರಾಸಾಯನಿಕ ಶಕ್ತಿ, ವಿದ್ಯುತ್ ಶಕ್ತಿ, ಬೆಳಕಿನ ಶಕ್ತಿ, ಹಿಂಗ ನಮ್ಮ ನಿತ್ಯ ಜೀವನದಲ್ಲಿ ಬೇರೆ ಬೇರೆ ಶಕ್ತಿಯ ರೂಪಗಳನ್ನ ಕಾಣ್ತೀವಿ. ಹಂಗಾದ್ರೆ ಈ ಚಾಪ್ಟರ್ ಅಲ್ಲಿ ಇರುವ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಒಂದು ಚಲನ ಶಕ್ತಿ, ಇನ್ನೊಂದು ಪ್ರಚಂಡ ಶಕ್ತಿ. ಹಂಗಾದ್ರೆ ನಾವೇನ್ ಮಾಡೋಣ ಅಂದ್ರೆ ಚಲನ ಶಕ್ತಿಯ ಬಗ್ಗೆ ಅಭ್ಯಾಸ ಮಾಡೋಣ. ಚಲನ ಶಕ್ತಿ ಅಂದ್ರೇನು? ಕಾಯ ತನ್ನ ಚಲನೆಯಿಂದ ಪಡೆದುಕೊಂಡಂತ ಶಕ್ತಿಯನ್ನ ಚಲನ ಶಕ್ತಿ ಅಂತ ಕರಿತೀವಿ. ಹಂಗಾದ್ರೆ ಜವ ಹೆಚ್ಚಿದಂತೆ ಕಾಯಗಳ ಚಲನ ಶಕ್ತಿ, ಕಾಯದ ಜವ ಹೆಚ್ಚಿದಂತೆ ಕಾಯದ ಚಲನ ಶಕ್ತಿ ಏನಾಗ್ತದಂದ್ರೆ ಹೆಚ್ಚುತ್ತದೆ. ಬಿಡುತ್ತಿರುವಂತಹ ತೆಂಗಿನಕಾಯಿ, ವೇಗವಾಗಿ ಚಲಿಸುತ್ತಿರುವಂತಹ ಕಾರು, ಉರುಳುತ್ತಿರುವಂತಹ ಕಲ್ಲು, ಹಾರುತ್ತಿರುವ ವಿಮಾನ, ಹರಿಯುತ್ತಿರುವಂತಹ ನೀರು, ಬೀಸುತ್ತಿರುವಂತಹ ಗಾಳಿ, ಓಡುತ್ತಿರುವಂತಹ ಓಟಗಾರ ಇತ್ಯಾದಿ ಇವರೆಲ್ಲ ಏನ್ ಹೊಂದಿದಾರಪ್ಪ ಅಂದ್ರೆ ಚಲನ ಶಕ್ತಿಯನ್ನ ಹೊಂದಿದ್ದಾರೆ. ಚಲಿಸುತ್ತಿರುವ ಕಾಯು ತನ್ನ ಚಲನೆಯಾಗಿ ಎಷ್ಟು ಶಕ್ತಿಯನ್ನು ಹೊಂದಿರ್ತದ? ನಿರ್ದಿಷ್ಟ ವೇಗದಿಂದ ಚಲಿಸುತ್ತಿರುವಂತಹ ಕಾಯದ ಚಲನ ಶಕ್ತಿಯು ಆ ವೇಗವನ್ನು ಪಡೆಯಲು ಆ ಕಾಯದ ಮೇಲೆ ಮಾಡಿದ ಕೆಲಸಕ್ಕೆ ಸಮನಾಗಿರ್ತದ. ಕಾಯದ ಚಲನ ಶಕ್ತಿಯನ್ನ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸೋದಾದ್ರೆ ಎಂ ಅನ್ನ ರಾಶಿಯನ್ನ ಹೊಂದಿರುವಂತಹ ಸ್ಥಿರ ವೇಗ, ಆರಂಭಿಕ ವೇಗ ಯು ನಲ್ಲಿ ಚಲಿಸುತ್ತಿರುವಂತಹ ಕಾಯವೊಂದನ್ನ ಪರಿಗಣಿಸಿದಾಗ ಚಲಿಸಿದ ದೂರ ಎಸ್ ದಿಕ್ಕಿನಲ್ಲಿ ಪ್ರಯೋಗವಾದ ಸ್ಥಿರ ಬಲ ಎಫ್ ನಿಂದ ಕಾಯ ಚಲಿಸಲಿ. ಹಂಗಾದ್ರೆ ನಡೆದ ಕೆಲಸ W=F×S. ಕಾಯದ ಮೇಲೆ ಕೆಲಸ ನಡೆದಿದ್ದರಿಂದ ಅದು ತನ್ನ ವೇಗವನ್ನ ಬದಲಿಸಿಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಈಗ ಅದರ ವೇಗ ಯು ನಿಂದ ವಿ ಗೆ ಬದಲಾವಣೆ ಆಗ್ಲಿ, ಎ ವೇಗೋತ್ಕರ್ಷವಾಗಿರ್ಲಿ, ನಾವು ಚಲನೆಯ 3 ಸಮೀಕರಣಗಳನ್ನ ಅಭ್ಯಾಸ ಮಾಡಿದಾಗ ಆರಂಭಿಕ ವೇಗ ಯು, ಅಂತಿಮ ವೇಗ ವಿ, ಸ್ಥಿರ ವೇಗದಿಂದ ಎ, ಚಲಿಸುತ್ತಿರುವ ಕಾಯು, ಚಲಿಸಿದ ದೂರ, ಹೌದಾ, ಅವುಗಳ ನಡುವಿನ ಸಂಬಂಧ v² - u² = 2a² ಅಂತ ಓದ್ತೀವಿ. ಹಂಗಾದ್ರೆ ಇದನ್ನೇನ್ ಮಾಡ್ಬೋದು? S = v² - u². ಈ 2a ಇದ್ದಿದ್ದು ಡಿನಾಮಿನೇಟರ್ ಹೋಗ್ತದ. ಇದನ್ನ ಈಕ್ವೇಶನ್ 2 ಅಂತ ತಗೋತೀವಿ. ಇನ್ನ ನಮಗೆ F = ma ಅಂತ ಗುರ್ತಿದೆ, ಸಮೀಕರಣ 2 ಅಂತ ತಗೋತೀವಿ. ಹಂಗಾರೆ ಸಮೀಕರಣ 2ನ್ನ 1ರಲ್ಲಿ ಬಳಸಿದಾಗ ಹೌದಾ ನಮ್ಗೆ ಏನ್ ಸಿಗ್ತದೆ ಅಂದ್ರೆ W = ma × v² - u² / 2a. ಹಂಗಾದ್ರೆ ಇಲ್ಲಿ ಎ ಏನಾಗ್ತದಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತದ, ಏನಾಗ್ತದ ಕ್ಯಾನ್ಸಲ್ ಆಗ್ತದ. ಅದಾದ ನಂತರ u² ಆರಂಭಿಕ ವೇಗ 0 ಇರೋದ್ರಿಂದ ಅದನ್ನ ಪರಿಗಣಿಸದೇ ಇರದೇ ಇರಬಹುದು. ಹಂಗಾದ್ರೆ ಏನಾಯ್ತು? ಹಾಫ್ ಎಂ, ಇದು 2 ಇದ್ದಿದ್ದು ಹಂಗ ಉಳಿದಿದೆ, ಎ ಕ್ಯಾನ್ಸಲ್ ಆಗಿದೆ. ಹಂಗಾರೆ ಹಾಫ್ mv² - u², u 0 ಇರೋದ್ರಿಂದ ಅದನ್ನ ಪರಿಗಣಿಸೋದಿಲ್ಲ. ಹಂಗಾದ್ರೆ ಇದೇನಪ್ಪಾ ಅಂದ್ರೆ ನಮ್ಮ ಚಲನ ಶಕ್ತಿಯ ಸಮೀಕರಣ. ನಡೆದ ಕೆಲಸ, ಚಲನ ಶಕ್ತಿಯಿಂದ ನಡೆದ ಕೆಲಸ W = half mv². ಇದನ್ನ ಎಕ್ಸಾಮ್ ಅಲ್ಲಿ ಸಾಧಿಸಿ ಅಂತ ಕೇಳಬಹುದು, ಕೇಳಬಹುದು. ಆದ್ದರಿಂದ ನಡೆದ ಕೆಲಸವು ಕಾಯದ ಬದಲಾದ ಚಲನ ಶಕ್ತಿಗೆ ಸಮನಾಗಿರ್ತದೆ. u = 0 ಆದ್ರೆ ಕೆಲಸ ಹಾಫ್ mv² ಆಗಿರ್ತದೆ. ಆದ್ದರಿಂದ ಎಂ ರಾಶಿಯುಳ್ಳ ವಿ ನಿಶ್ಚಲ ವೇಗದಿಂದ ಚಲಿಸುತ್ತಿರುವ ಕಾಯು ಹೊಂದಿರುವ ಚಲನ ಶಕ್ತಿ ಹಾಫ್ mv². ಹಾಗಾದ್ರೆ ಈ ಹಾಫ್ mv² ಮೇಲೆ ಒಂದು ಸಿಂಪಲ್ ಆದಂತ ಲೆಕ್ಕ, 15 kg ರಾಶಿಯನ್ನು ಕೊಟ್ಟಿದ್ದಾರೆ, ಎಂ ಕೊಟ್ಟಿದ್ದಾರೆ. ಆಮೇಲೆ 4 m/s ಸ್ಥಿರ ವೇಗವನ್ನು ಕೊಟ್ಟಿದ್ದಾರೆ. ಹಂಗಾರೆ 8 ಮಾಡಿದಾಗ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂದ್ರೆ 120 ಜೌಲ್.
ಗುಣಿಸಿದಾಗ ಹೌದಾ. ಆಮೇಲೆ ವಿ ಸ್ಕ್ವೇರ್ ಇದೆಯಲ್ಲ 4 × 4 ಮಾಡ್ಕೊತೀವಿ, 4 ಮೀಟರ್ ಪರ್ ಸೆಕೆಂಡ್, 4 ಮೀಟರ್ ಪರ್ ಸೆಕೆಂಡ್. ಕಾಯವೊಂದರ ಚಲನಶಕ್ತಿ ಎಂದರೇನು? ಚಲನೆಯಿಂದ ಕಾಯಗಳು ಪಡೆದುಕೊಂಡಂತ ಶಕ್ತಿಗೆ ಚಲನಶಕ್ತಿ ಅಂತ ಕರಿತೀವಿ. ಕಾಯದ ಚಲನಶಕ್ತಿಯ ನಿರೂಪಿಸುವ ಉಕ್ತಿ. ಎಂ ರಾಶಿಯುಳ್ಳ ವಿ ನಿಶ್ಚಲ ವೇಗದಿಂದ ಚಲಿಸುತ್ತಿರುವ ಕಾಯವು ಹೊಂದಿರುವ ಚಲನಶಕ್ತಿ W=12mv². ಹಾಗಾದ್ರೆ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಎಂ ರಾಶಿ ಇರುವ ಕಾಯದ ಪ್ರಚಲನ ಶಕ್ತಿ 25 ಜೌಲ್ ಆದ್ರೆ ವೇಗ ದ್ವಿಗುಣಗೊಂಡಾಗ ಅದರ ಚಲನಶಕ್ತಿ ಎಷ್ಟು ಮತ್ತು 3 ಪಟ್ಟು ವೇಗ ಹೆಚ್ಚಿಸಿದಾಗ ಅದರ ಚಲನಶಕ್ತಿ ಎಷ್ಟು? ಹೌದಾ. ಸೂತ್ರ ಏನಿದೆ? 12mv² ಇದೆ. ಎಂ ಅನ್ನೋದು ರಾಶಿಯ ಕಾಯ, ವಿ ಕಾಯದ ವೇಗ. ಕಾಯದ ಚಲನಶಕ್ತಿಯನ್ನು ಕೊಟ್ಟಿದ್ದಾರೆ, ಎಷ್ಟಿದೆ? 25 ಜೌಲ. ಕಾಯದ ವೇಗ ದ್ವಿಗುಣಗೊಂಡಾಗ ವಿ ಎಷ್ಟಿತ್ತು? 5 ಮೀಟರ್ ಪರ್ ಸೆಕೆಂಡ್ ಇತ್ತು. ಹಂಗಾದ್ರೆ ಅದು 5 × 2 10 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಆದುದರಿಂದ ಕಾಯದ ಚಲನಶಕ್ತಿ ಮೂಲ ಮೌಲ್ಯಕ್ಕಿಂತ ಎಷ್ಟು ಪಟ್ಟಪ್ಪ ಅಂದ್ರೆ 4 ಪಟ್ಟು ಹೆಚ್ಚಾಗ್ತದೆ. ಮೂಲ ಮೌಲ್ಯದ ಆಧಾರದ ಮೇಲೆ 25 ಜೌಲ್ ಬರ್ತಾ ಇತ್ತು, ಆದ್ರೆ ಈಗ ಎಷ್ಟಾಯ್ತು? ಎಂ 2 kg ರಾಶಿ ಕಾಯಿದೆ, ಆಮೇಲೆ 5². ಹಂಗಾದ್ರೆ 2 ಸ್ಕ್ವೇರ್ ಮಾಡಿದಾಗ ಏನಪ್ಪಾ ಅಂದ್ರೆ 4² 25 100 ಜೌಲ್ ಆಗ್ತದೆ. ಎಷ್ಟು? 100. ಯಾವಾಗ? 4 ಪಟ್ಟು ಹೆಚ್ಚಿಸಿದಾಗ. ಏನೋ ಮೂಲ ಮೌಲ್ಯಕ್ಕಿಂತ 4 ಪಟ್ಟು ಚಲನಶಕ್ತಿಯ ಮೌಲ್ಯವನ್ನು ಹೆಚ್ಚಿಸಿದಾಗ. ಇನ್ನು ಕಾಯದ ವೇಗ 3 ಪಟ್ಟು ಹೆಚ್ಚಿಸಿದಾಗ, ಕಾಯದ ವೇಗವನ್ನು 3 ಪಟ್ಟು ಹೆಚ್ಚಿಸಿದಾಗ v² ಇರ್ತದೆ. ವಿ ಏನಿದೆ? 3 ಪಟ್ಟು ಕಾಯದ ವೇಗವನ್ನು ಹೆಚ್ಚಿಸ್ತಾ ಇದೀವಿ, ಇಂಟು 5² ಮಾಡ್ತೀವಿ. ಹಂಗಾರೆ 3 × 3 = 9, 25, 9 25 225 ಜೌಲ್. ಇನ್ನ ಮತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವಪ್ಪ ಅಂದ್ರೆ ಪ್ರಚಲನ ಶಕ್ತಿ ತನ್ನ ಸ್ಥಾನದಿಂದ, ತನ್ನ ವಿನ್ಯಾಸದಿಂದ, ತನ್ನ ಆಕಾರದಿಂದ ಪಡೆದುಕೊಂಡಂತ ಶಕ್ತಿಯನ್ನ ನಾವು ಏನ್ ಕರಿತೀವಪ್ಪ ಅಂದ್ರೆ ಪ್ರಚಲನ ಶಕ್ತಿ ಅಂತ ಕರಿತೀವಿ. ಹೌದಾ. ನಿರ್ದಿಷ್ಟ ಎತ್ತರದಲ್ಲಿರುವಂತಹ ಕಾಯದ ಪ್ರಚಲನ ಶಕ್ತಿ ಹೆಚ್ಚಿರ್ತದೆ ಇನ್ನೊಂದು ಎತ್ತರದಲ್ಲಿರುವಂತಹ ಕಾಯಕ್ಕೆ ಹೋಲಿಸಿದಾಗ. ಅದಕ್ಕೆ ಎತ್ತರ ಹೆಚ್ಚಾದಂತೆ ಪ್ರಚಲನ ಶಕ್ತಿ ಹೆಚ್ಚಾಗ್ತದೆ, ರಾಶಿ ಹೆಚ್ಚಾದಂತೆ ಪ್ರಚಲನ ಶಕ್ತಿ ಹೆಚ್ಚಾಗ್ತದೆ, ಗುರುತ್ವ ವೇಗೋತ್ಕರ್ಷ ಹೆಚ್ಚಾದಂತೆ ಪ್ರಚಲನ ಶಕ್ತಿ ಹೆಚ್ಚಾಗ್ತದೆ. ಹಂಗಾದ್ರೆ ಕಾಯದ ಮೇಲೆ ನಡೆದ ಕೆಲಸ ಸಮನಾದ ಶಕ್ತಿಯನ್ನು ಪಡಿತದೆ ಅಂತ ನಮ್ಗೆ ಗುರುತಿದೆ. ಹಾಗಾದ್ರೆ W ಬಲ ಇಂಟು ಸ್ಥಾನಪಲಟ ಅಂತ ಅಭ್ಯಾಸ ಮಾಡಿದೀವಿ. ಹಂಗಾರೆ ಅದಕ್ಕನುಗುಣವಾಗಿ mg ಏನಪ್ಪಾ ಅಂದ್ರೆ ನಾನು ಹೇಳಿದಿಲ್ಲ, ರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷಗಳ ಗುಣನ ಲಬ್ಧ. h ಏನಪ್ಪಾ ಅಂದ್ರೆ ಎತ್ತರ. ಹಂಗಾದ್ರೆ ಒಂದು ಕಾಯದ ಪ್ರಚಲನ ಶಕ್ತಿ ಆ ಕಾಯದ ರಾಶಿ, ಗುರುತ್ವ ವೇಗೋತ್ಕರ್ಷ ಮತ್ತು ಎತ್ತರಗಳ ಗುಣಲಬ್ಧವಾಗಿರ್ತದೆ. P mgh ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಚಲನ ಶಕ್ತಿಯ ಸಮೀಕರಣವನ್ನು ತೆಗೆದುಕೊಳ್ತೀವಿ. ಚಲನ ಶಕ್ತಿಯ ಸಮೀಕರಣ 12mv² ಅಂತ ತೆಗೆದುಕೊಳ್ತೀವಿ. ಹಂಗಾದ್ರೆ ಪಠ್ಯದಲ್ಲಿ ಏನು ಸಿಂಪಲ್ ಆದಂತ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. 10 kg ರಾಶಿ ಇರುವ ಒಂದು ಕಾಯವು ನೆಲದಿಂದ 6 ಮೀಟರ್ ಎತ್ತರದಲ್ಲಿದ್ದರೆ ಅದು ಪಡೆದುಕೊಳ್ಳುವಂತಹ ಪ್ರಚಲನ ಶಕ್ತಿಯನ್ನ ಕಂಡುಹಿಡಿಯಿರಿ. ಎಂ 10 kg, ಎತ್ತರ ಎಷ್ಟಿದೆ? 6 ಮೀಟರ್. ಗುರುತ್ವ ವೇಗೋತ್ಕರ್ಷ ನಾವು ಇದನ್ನ 10 ಅಂತ ತಗೋಬಹುದು ಅಥವಾ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತಗೋಬಹುದು. ಹಂಗಾರೆ ಪ್ರಚಲನ ಶಕ್ತಿ mgh. ಹಂಗಾರೆ 10 × 9.8 × 6 588 ಜೌಲ. ಪ್ರಚಲನ ಶಕ್ತಿ 588 ಜೌಲ. ಇನ್ನು 12 kg ರಾಶಿ ಇರುವ ಒಂದು ಕಾಯವು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ. ಆ ಕಾಯದ ಪ್ರಚಲನ ಶಕ್ತಿ 480 ಜೌಲ್ಗಳಾದ್ರೆ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರ ಕಂಡುಹಿಡಿಯಿರಿ. ದತ್ತ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕಾಯದ ರಾಶಿ 12 kg, ಪ್ರಚಲನ ಶಕ್ತಿ 480 ಜೌಲ. ಸೂತ್ರ ಏನೈತಿ? mgh ಅಂತ ಐತಿ. P mgh ಅಂತ ಐತಿ. ಹಂಗಾರೆ P ಎಷ್ಟು ಕೊಟ್ಟಿದಾರ? ಪ್ರಚಲನ ಶಕ್ತಿ 480 ಜೌಲ್ ಕೊಟ್ಟಿದಾರ. ಆಮೇಲೆ ರಾಶಿ ಎಷ್ಟು ಕೊಟ್ಟಿದಾರ? 12 kg ಕೊಟ್ಟಿದಾರ. ಗುರುತ್ವ ವೇಗೋತ್ಕರ್ಷ ಎಷ್ಟಿದೆ? 10 ಇದೆ. ಹೌದಾ. H ಅನ್ನ ನಾವು ಕಂಡು ಹಿಡಿಬೇಕಾಗಿದೆ. ಹಂಗಾರೆ H 480 ಜೌಲ್ ಡಿವೈಡೆಡ್ ಬೈ 12 × 10 120 kg. ಹಂಗಾರೆ ಎಷ್ಟು ಬಂತು ಎತ್ತರ? ಕಾಯು 4 ಮೀಟರ್ ಎತ್ತರದಲ್ಲಿದೆ. ಕಾಯ ಎಷ್ಟಿದೆ? 4 ಮೀಟರ್ ಎತ್ತರದಲ್ಲಿದೆ. ವಿವಿಧ ಶಕ್ತಿಯ ರೂಪಗಳು ಒಂದಕ್ಕೊಂದು ಪರಿವರ್ತನೆಯಾಗವಲ್ವೇ? ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಹಲವು ಸಂದರ್ಭಗಳಲ್ಲಿ ಇದನ್ನು ನಾವು ಕಾಣ್ತೀವಿ. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ, ವಿದ್ಯುತ್ ಶಕ್ತಿಯನ್ನ ಬೆಳಕಿನ ಶಕ್ತಿಯಾಗಿ, ವಿದ್ಯುತ್ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ, ಆಮೇಲೆ ಬೆಳಕಿನ ಶಕ್ತಿಯನ್ನ ಮತ್ತೆ ವಿದ್ಯುತ್ ಶಕ್ತಿಯಾಗಿ ಹಿಂಗ ಪರಿವರ್ತಿಸಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಶಕ್ತಿಯ ಸಂರಕ್ಷಣಾ ನಿಯಮ ಏನ್ ಹೇಳ್ತದ? ಶಕ್ತಿಯ ಸಂರಕ್ಷಣಾ ನಿಯಮದ ಪ್ರಕಾರ ಶಕ್ತಿಯನ್ನ ಸೃಷ್ಟಿಸುವುದಾಗ್ಲಿ ಶಕ್ತಿಯನ್ನ ಲಯಗೊಳಿಸುವುದಾಗ್ಲಿ ಸಾಧ್ಯ ಇಲ್ಲ. ಆದ್ರೆ ಇರುವಂತಹ ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾಯಿಸಬಹುದು. ವರ್ಗಾವಣೆಗೆ ಮೊದಲು ಮತ್ತು ವರ್ಗಾವಣೆ ನಂತರ ಒಟ್ಟು ಶಕ್ತಿ ಹಾಗೆ ಇರ್ತದೆ. ಎಲ್ಲಾ ಸನ್ನಿವೇಶಗಳಿಗೂ ಮತ್ತು ಎಲ್ಲಾ ರೀತಿಯ ವರ್ಗಾವಣೆಗಳಿಗೂ ಶಕ್ತಿ ಸಂರಕ್ಷಣಾ ನಿಯಮ ಮಾನ್ಯ. ಯಾಕಂದ್ರೆ ನಾವು ಎಲ್ಲೆಲ್ಲಿ ಶಕ್ತಿಯನ್ನ ಬಳಸ್ತೀವಿ ಅಥವಾ ಎಲ್ಲೆಲ್ಲಿ ಶಕ್ತಿ ಇದೆ ಆ ಎಲ್ಲಾ ಕೇಸ್ಗಳಲ್ಲಿ ಶಕ್ತಿ ಸಂರಕ್ಷಣಾ ನಿಯಮ ಅಪ್ಲೈ ಆಗ್ತದೆ. ಹಂಗಾರೆ ಚಲನ ಶಕ್ತಿ ಅತಿ ಹೆಚ್ಚು, ಪ್ರಚಲನ ಶಕ್ತಿ ಅತಿ ಕಡಿಮೆ ಅಂತ ಏನಿಲ್ಲ. ಕಾಯದ ಪ್ರಚಲನ ಶಕ್ತಿ ಪ್ಲಸ್ ಚಲನ ಶಕ್ತಿಗಳ ಮೊತ್ತನೇ
ಏನಪ್ಪಾ ಅಂದ್ರೆ ಸ್ಥಿರವಾಗಿರ್ತದ ಅಥವಾ ಅದು ಯಾಂತ್ರಿಕ ಶಕ್ತಿ ಆಗಿರ್ತದ. mgh ಅಂದ್ರೆ ಪ್ರಚನ ಶಕ್ತಿ ಪ್ಲಸ್ ಹಾಫ್ mv ಸ್ಕ್ವೇರ್ ಅಂದ್ರೆ ಚಲನ ಶಕ್ತಿ. ಇವೆರಡೂದ್ರ ವ್ಯಾಲ್ಯೂ ಏನಾಗಿರ್ತದ ಸ್ಥಿರವಾಗಿರ್ತದ ಅಥವಾ ಯಾಂತ್ರಿಕ ಶಕ್ತಿ ಆಗಿರ್ತದ. ಇನ್ನ ಒಂದು ಕಾಯದ ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿಗಳ ಮೊತ್ತವನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಹಾಗಾದ್ರೆ ಈ ಚಾಪ್ಟರ್ ಬರ್ತಕ್ಕಂಥ ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಐ ಥಿಂಕ್ ಇದು ಕೆಲಸ ಮಾಡುವ ದರ. ಕೆಲಸ ಮಾಡುವ ದರ ಹೌದಾ, ಶಕ್ತಿಯ ವರ್ಗಾವಣೆಯ ದರವನ್ನ ಸಾಮರ್ಥ್ಯ ಅಂತ ಕರಿತೀವಿ. ಮಾಡಿದ ಕೆಲಸದ ದರವೇ ಸಾಮರ್ಥ್ಯ ಹೌದಾ. ಕೆಲಸ ಮಾಡುವ ದರವನ್ನೇ ಸಾಮರ್ಥ್ಯ ಅಂತ ತಗೋತೀವಿ. ಹಂಗಾರೆ ಸಾಮರ್ಥ್ಯ ಇಸ್ ಈಕ್ವಲ್ ಟು ಕೆಲಸ ಡಿವೈಡ್ ಬೈ ಕಾಲ, ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ. ಸಾಮರ್ಥ್ಯದ ಏಕಮಾನ ಡಬ್ಲ್ಯೂ ಚಿಹ್ನೆಯಿಂದ ಗುರುತಿಸ್ತೀವಿ ಹೌದಾ. ಒಂದು ಕಾರಕದ ಸಾಮರ್ಥ್ಯ 1 ವ್ಯಾಟ್ ಅಂದ್ರೆ 1 ಸೆಕೆಂಡ್ ನಲ್ಲಿ ಅದು ಮಾಡಿದ ಕೆಲಸ 1 ಜೌಲ್ ಆಗಿರುತ್ತೆ. 1 ಸೆಕೆಂಡ್ ನಲ್ಲಿ ಅದು ಮಾಡಿದ ಕೆಲಸ ಎಷ್ಟಿರುತ್ತೆ 1 ಜೌಲ್. ನಿಮ್ಮ ಎಕ್ಸಾಮ್ ಅಲ್ಲಿ 1 ವ್ಯಾಟ್ ಅನ್ನ ವ್ಯಾಖ್ಯಾನಿಸಿ ಅಂತ ಕೇಳ್ತಾರೆ. 1 ವ್ಯಾಟ್ ಅಂದ್ರೆ 1 ಸೆಕೆಂಡ್ ನಲ್ಲಿ ಆಯ ಮಾಡಿದ ಕೆಲಸ 1 ಜೌಲ್ ಆದ್ರೆ ಅದನ್ನ ಏನ್ ಕರಿತೀವಿ 1 ವ್ಯಾಟ್. ಹಾಗಾದ್ರೆ ಬಳಸಿದಂತ ಶಕ್ತಿ 1 ಜೌಲ್ ಆದಾಗ ಅದನ್ನ ಸಾಮರ್ಥ್ಯ 1 ವ್ಯಾಟ್ ಅಂತ ಹೇಳಬಹುದು. 1 ವ್ಯಾಟ್ 1 ಜೌಲ್ ಪರ್ ಸೆಕೆಂಡ್. 1 ವ್ಯಾಟ್ ಅಂದ್ರೆ 1 ಜೌಲ್ ಪರ್ ಸೆಕೆಂಡ್. ಹೆಚ್ಚಿನ ಪ್ರಮಾಣದ ಶಕ್ತಿಯ ವರ್ಗಾವಣೆಯನ್ನು ನಾವು ಕಿಲೋ ವ್ಯಾಟ್ ಗಳಲ್ಲಿ ಹೇಳ್ತೀವಿ. 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು 1000 ವ್ಯಾಟ್ಗಳು. 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು 1000 ವ್ಯಾಟ್ಗಳು. 1 kW ಇಸ್ ಈಕ್ವಲ್ ಟು 1000 ಜೌಲ್ ಅಂತ ಕೂಡ ಹೇಳಬಹುದು. ಒಟ್ಟಾರೆ ಉಪಯೋಗಿಸಿದ ಶಕ್ತಿಯನ್ನ ಬಳಸಿದ ಕಾಲದೊಂದಿಗೆ ಭಾಗಿಸಿದಾಗ ಸರಾಸರಿ ಸಾಮರ್ಥ್ಯ ಸಿಗ್ತದೆ. ಇನ್ನ ಪಠ್ಯ ಪುಸ್ತಕದಲ್ಲಿರುವಂತಹ ಈ ಲೆಕ್ಕಗಳಿಂದಲೇ ಇವುಗಳನ್ನ ನಾನು ಆಲ್ರೆಡಿ ಬಿಡಿಸಿದ್ದೀನಿ ಅಂತ ಹೇಳ್ತಾ ಸಾಮರ್ಥ್ಯ ಮಾಡಿದ ಕೆಲಸದ ದರವನ್ನ ಸಾಮರ್ಥ್ಯ ಅಂತ ಕರಿತೀವಿ. ಸಾಮರ್ಥ್ಯ ಕೆಲಸ ಡಿವೈಡ್ ಬೈ ಕಾಲ, ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ. ಸಾಮರ್ಥ್ಯದ ಏಕಮಾನ ವ್ಯಾಟ್, ಡಬ್ಲ್ಯೂ ಅನ್ನು ಸಂಕೇತದಿಂದ ಗುರುತಿಸ್ತೀವಿ. 1 ವ್ಯಾಟ್ ಅನ್ನ ವ್ಯಾಖ್ಯಾನಿಸಿ ಅಂತ ಕೇಳಬಹುದು. 1 ಸೆಕೆಂಡ್ ನಲ್ಲಿ ಒಂದು ಕಾರಕ ಮಾಡಿದ ಕೆಲಸವೇ 1 ವ್ಯಾಟ್. ಹಂಗಾರೆ 3.6 into 10⁶, 1 ಕಿಲೋ ವ್ಯಾಟ್ ಇಂಟು ಅವರ್ ಅನ್ನ ಜೌಲ್ ಕನ್ವರ್ಟ್ ಮಾಡಿ ಅಂತ ಎಕ್ಸಾಂಪಲ್ ಕೇಳ್ತಾರ. ಹಂಗಾದ್ರೆ 1 ಕಿಲೋ ವ್ಯಾಟ್ ಅನ್ನ 1000 ವ್ಯಾಟ್ ಆಗಿ ಪರಿವರ್ತಿಸಬೇಕು. 1 ಅವರ್ ಅನ್ನ ಏನ್ ಮಾಡ್ಬೇಕು 3600 ಸೆಕೆಂಡ್ ಆಗಿ ಪರಿವರ್ತಿಸಬೇಕು. ಯಾಕಂದ್ರೆ 60 into 60 ಒಂದು ಗಂಟೆಯಲ್ಲಿ 60 ಸೆಕೆಂಡ್ 60 ನಿಮಿಷ. 60 into 60 ಮಾಡಿದಾಗ ನಮ್ಗೆ 3600 ಸಿಗ್ತದ. ಹಂಗಾರೆ ಅದನ್ನ 1000ಗೆ ಗುಣಿಸಿದಾಗ ಹೌದಾ ಏನಪ್ಪಾ ಅಂದ್ರೆ ಎಷ್ಟು 0 5 0 36 into 10⁵ ಜೌಲ್ ಬರ್ತದ. ಹಂಗಾರೆ 3.6 into 10⁶ ಜೌಲ್ಸ್. ಆಮೇಲೆ 1 ಯೂನಿಟ್ ಅಂದ್ರೆ 1 ಕಿಲೋ ವ್ಯಾಟ್ ಪ್ರತಿ ಗಂಟೆ ಅಂತ ಅರ್ಥ. 1 ಕಿಲೋ ವ್ಯಾಟ್ ಇಂಟು ಅವರ್ ಅಂತ ಹೇಳ್ತೀವಲ್ಲ ಅದನ್ನ 1 ಯೂನಿಟ್ ಹೌದಾ. ಫಾರ್ ಎಕ್ಸಾಂಪಲ್ ವಿದ್ಯುತ್ ಮಂಡಳಿಯವರು ನಮ್ಗೆ ಏನ್ ಬಿಲ್ ಕೊಡ್ತಾರಲ್ಲ ಯೂನಿಟ್ ಗಳ ಆಧಾರದ ಮೇಲೆನೆ ಕೊಡ್ತಾರ. ಇವೆಲ್ಲ ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಕ್ವಶನ್ಸ್ ಇದಾವ. ಸಾಧ್ಯ ಆದ್ರೆ ಇವುಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಕ್ಲಾಸ್ ಅಲ್ಲಿ ನಿಮ್ ಜೊತೆ ಯಾವುದು ಅಭ್ಯಾಸ ಪ್ರಶ್ನೆಗಳನ್ನ ಟೆಕ್ಸ್ಟ್ ಬುಕ್ ಮಿಡಲ್ ಅಲ್ಲಿ ಇರುವಂತಹ ಕೆಲವು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದೀನಿ. ಅಭ್ಯಾಸ ಪ್ರಶ್ನೆಗಳನ್ನ ಐ ಥಿಂಕ್ ಡಿಸ್ಕಸ್ ಮಾಡ್ಲಿಕ್ಕೆ ಅನ್ಸುತ್ತೆ. ಮತ್ತೊಂದು ಕ್ಲಾಸ್ ಅಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.